Hello, good morning, and welcome to ಪ್ರೀತಿ ವಿನಯ್ ಯೂಟ್ಯೂಬ್ ಚಾನಲ್. ಏನು ಮಾಡತ್ತೀರಿ ಎಲ್ಲರೂ? ನಮ್ಮವರಂತೂ ಬೆಳಗ್ಗೆ ಬೇಗ ಎದ್ದು ಹೊಲದ ಕಡೆ ಹೋಗಿದ್ರು. ನನಗೆ ಎಬ್ಸೂ ಇದ್ದಿರಲಿಲ್ಲ ಅವರು, ನಾನು ಹೊಂಟಿದ್ದೇನೆ ಅಂಥೇಳಿ. ಸೊ ಅವರು ಇವಾಗ ಬಂದರು. ನಾನು ಹೊರಗೆ ಎಲ್ಲೂ ಕಂಡಿಲ್ಲಲ್ಲ, ರೂಮ್ ಒಳಗೆ ಇದ್ದಿರಲಿಲ್ಲ. ಸೊ ಡೈರೆಕ್ಟ್ ಅವ್ರು ಕಿಚನ್ಗೆ ಬಂದರು. ಅವರು ಪ್ರತಿದಿನ ಎದ್ದ ತಕ್ಷಣ ಕಿಚನ್ಗೆ ಬಂದಿರ್ತಾರೆ ನಾನು ನೋಡೋಕೆ. ಯಾಕಂದರೆ ನಾನು ಯಾವಾಗಲೂ ಕಿಚನ್ ಒಳಗೆ ಇರ್ತೀನಿ. ನಾನಂತ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅವ್ರ ದಿನಾನೇ ಕಿಚನಿಂದ ಸ್ಟಾರ್ಟ್ ಮಾಡಿರ್ತಾರೆ. ಹಂಗಾರೆ ಎಂಡ್ ಮಾಡೋದು ಕೂಡ ಕಿಚನಿಂದ. ಅದ್ರೊಳಗೆ ನಾನು ಒಬ್ಬಾಕಿ. ಅವರು ಬಂದು ಚಹಾ ಮಾಡಿಕೊಡು ಅಂತಂದರು. ಸೊ ಚಹಾ ಮಾಡೋಕೆ ಇಟ್ಟಿದ್ದೆ. ಅಷ್ಟರೊಳಗೆ ನಮ್ಮ ಸಾಹಿತ್ಯ ಎದ್ಬಿಟ್ಲು. ಅವ್ರು ಕರ್ಕೊಂಡು ಬಂದರು ಸಾಹಿತ್ಯಾಗ. ಆಕಿನೂ ಫಸ್ಟ್ ಎದ್ದ ತಕ್ಷಣ ನನ್ನ ಮುಖನೇ ನೋಡ್ಬೇಕು ಆಕಿನೂ. ಅವಳು ಎದ್ದು ರೂಮ್ ಕಡೆ ಬಂದು ಬಾ ಅಂತೇಳಿ ಕುಂತಿರ್ತಾಳೆ. ಇನ್ನೂ ಮಾತಾಡೋಕೆ ಅಷ್ಟೊಂದು ಬರೋದಿಲ್ಲ, ಬಟ್ ಎದ್ದು ಒಕ್ಕರು ನಮ್ಮ ರೂಮ್ ಬಂದು ಬಾಗಿಲಿಗೆ ಬಂದು ನಿಂತು ಬಿಟ್ಟಿರ್ತಾಳೆ. ಹಾಗೆ ಆಕಿನ ಸ್ವಲ್ಪ ಮುದ್ದು ಮಾಡಿ ನಮ್ಮವ್ರಿಗೆ ಚಹಾ ಮಾಡಿಕೊಟ್ಟು, ಹಾಗೆ ಸಂಗೀತ ಅವ್ರಿಗೂ ಚಹಾ ಕೊಟ್ನಿ. ಅಷ್ಟರೊಳಗೆ ಸಹಿತ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಹುಡ್ಕ್ಯಾಡ್ಕೊಂತ ಬಂದಾಳೆ ನೋಡ್ರಿ ಇಲ್ಲಿ. ಬಂದಳು ಒಳಗೆ ನಾನು ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಆಕಿನ ನಾನು ಇದ್ದಲ್ಲಿ ಬರತ್ತಾಳೆ. ಅಡ್ಡಗಟ್ಟಿ ನಿಂತು ಬಿಟ್ಟಾಳೆ ನಾನು ಎತ್ಕೊ ಅಂತೇಳಿ. ಹೆಂಗೆ ನೋಡ್ತಾಳೆ ನೋಡೋಕ್ಕೆ, ಎಷ್ಟು ಇನ್ನೋಸೆಂಟಾಗಿ. ಬೆಳಿಗ್ಗೆ ಏಕೆ ಜೊತೆ ಕುಂತಂದ್ರೂ ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಪಾಪ ನಮ್ಮ ಸಿಹಿ ಎತ್ಕೋತಾಳೆ ಅಂಥೇಳಿ ನಾನು ಹಿಂದಿಂದನೇ ಅಡ್ಡಾಡ್ತಿರ್ತೈತಿ. ಇವತ್ತು ಅವನು ಬೇಗ ಎದ್ದು ತೋಟದ ಕಡೆ ಹೋಗ್ತಾನಂತಂದಿದ್ರು, ಲೇಬರ್ಸ್ನ ಕರ್ಕೊಂಡು. ಅವರು ಇವಾಗ ಎದ್ದು ಬಂದರು ನೋಡ್ರಿ. ನಾನು ಇನ್ನು ಬದ್ನೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಮಾಡಿದ್ನಿ, ಶೇಂಗಾ ಪುಡಿ ಹಾಕಿ. ನಮ್ಮವ್ರಿಗೆ ಬದ್ನೆಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ಲ ಅಂತ. ಅದು ನಾನು ಮಾಡುವಾಗನೇ ಬಂದು ಹೇಳಿದರು, ನನಗೆ ಈ ಪಲ್ಯ ತಿನ್ನೋಕೆ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ. ಅವ್ರು ಹಾಗೆ ಈ ಬದ್ನೆಕಾಯಿ ತಿನ್ನಂಗಿಲ್ಲ, ಬೆಂಡೆಕಾಯಿ ತಿನ್ನಂಗಿಲ್ಲ, ಹೀರೆಕಾಯಿ ತಿನ್ನಂಗಿಲ್ಲ, ಏನು ತಿಂತಾರೋ ಅವ್ರಿಗೆ ಗೊತ್ತು. ನಾನು ಸುಮ್ಮನೆ ಮಾಡ್ಕೊಂಡು ಹೋಗ್ಬಿಡ್ತೇನೆ. ಇವ್ರನ್ನ ಪ್ರತಿದಿನ ಕೇಳಬೇಕಂದ್ರೆ ಅಲ್ಲಿ ಕಾಯಿಪಲ್ಯನೇ ಉಳಂಗಿಲ್ಲ, ಯಾವ್ದು ಮಾಡ್ಬೇಕಂತ ಹೇಳಿ ನನಗೆ ಕನ್ಫ್ಯೂಸ್ ಆಗ್ತೈತಿ. ಇವ್ರು ಏನು ತಿಂತಾರಂತ ಹೇಳಿ. ಇವ್ರು ಬದ್ನೆಕಾಯಿ ಪಲ್ಯ ಒಲ್ಲೆನ ಅಂತಲೇ ಇನ್ನು ಶೇಂಗಾ ಸಾರು ಮಾಡಿಬಿಡ್ಬೇಕಂಥೇಳಿ ಶೇಂಗಾ ಸಾರಿಗೆ ರೆಡಿ ಮಾಡತ್ತಿದ್ನಿ. ನಮ್ಮ ಅತ್ತೆಯವರು ಎದ್ದು ಬಂದು ಮುಂಜಾನೆ ಒಂದು ಡ್ರಿಂಕ್ ಕುಡಿತಾರೆ ಅವರು. ಹಾಗಲಕಾಯಿ, ಟೊಮ್ಯಾಟೊ, ಸೌತೆಕಾಯಿ, ಕ್ಯಾರೆಟ್, ಇನ್ನು ಟೊಮೆಟೊ ಹಾಕಿ ಅದೊಂದು ಗ್ರೈಂಡ್ ಮಾಡಿ ಅದನ್ನೊಂದು ಒಂದು ಅರ್ಬಿ ಒಳಗೆ ಹಾಕಿ ಸೋಸಿ ಖಾಲಿ ಹೊಟ್ಟೆಲೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು, ಶುಗರ್ ಕಂಟ್ರೋಲ್ ಒಳಗೆ ಇರ್ತೈತಿ ಅಂತ. ಅವರು ಬೇಗ ತೋಟಕ್ಕೆ ಹೋಗ್ಬೇಕಂತೇಳಿ ಎಲ್ಲನೂ ಬೇಗ ಮಾಡ್ಕೊಳತ್ತಾರ. 6 ಗಂಟೆಗೆ ಅಂದರೆ ಹೋಗ್ಬೇಕಂತ ಅಂದ್ಕೊಂಡಿದ್ರು. ಸೊ ಇವಾಗ 6 ಗಂಟೆ ಮೇಲೆ ಆಗ್ತೈತೆ ಅನಿಸತ್ತೆ, ಇನ್ನೂ ಯಾರೂ ಲೇಬರ್ಸ್ ಬಂದಿಲ್ಲ. ಸಂಗೀತ ಅಕ್ಕನೂ ಶೇಂಗಾ ಎಲ್ಲ ಸಿಪ್ಪೆ ತೊಗೊಂಡು ಬಂದರು. ಅದನ್ನ ಇವಾಗ ನಮ್ಮ ಅತ್ತೆಯವರು ಗ್ರೈಂಡ್ ಮಾಡಿಕೊಡತ್ತಾರ. ನಾನು ಅದು ಕುಡ್ದಿರ್ತಾರಲ್ಲ, ಸ್ವಲ್ಪ ವಿಷ ಇರ್ತೈತೆ ಅದು ಆ ಡ್ರಿಂಕ್. ಅದಕ್ಕೋಸ್ಕರ ಮ್ಯಾಲೆ ರಾಗಿ ಆಂಬ್ಲಿ ಕೊಡಲಿ ಅಂಥೇಳಿ ಈ ಕಡೆ ರಾಗಿ ಆಂಬ್ಲಿ ಮಾಡತ್ತಿದ್ದೆ. ಅವ್ರು ಬೇಡ, ಇದೆಲ್ಲ ಲೇಟ್ ಮಾಡ್ಕೊತ ಕೂತ್ಕೋಬೇಡ, ನಿಂದು ಕೆಲಸ ನೋಡ್ಕೊ, ನಾನು ಈಗ ಹೋಗಬೇಕು, ಮತ್ತು ನಿಂಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ. ಇವಾಗ ಎಲ್ಲನೂ ಬೇಗ ಕೆಲಸ ಮುಗಿಸ್ಕೊಂಡು ಹೋಗು, ಸುಮ್ಮನೆ ಆಮೇಲೆ ಡ್ಯೂಟಿಗೆ ಟೈಮ್ ಮಾಡ್ಕೊಂಡು ಹೋಗ್ಬೇಡ ಅಂತ ಅನ್ನತ್ತಿದ್ರು. ಅವರು ಆ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕತ್ತಾರ. ನಾನಿಲ್ಲಿ ರೊಟ್ಟಿ ಮಾಡ್ಬೇಕಂಥೇಳಿ ನೀರಿಟ್ಟಿದ್ದೀನಿ. ಯಾಕಂದ್ರೆ ಡೈಲಿ ಚಪಾತಿ ತಿಂದು ಭಾಳ ಹೀಟ್ ಆಗ್ತೈತಿ ಆ್ಯಂಡ್ ಬಿಸಿಲು ಭಾಳ ಕೆಟ್ಟೈತಿ. ಚಪಾತಿ ತಿಂದರೆ ಇನ್ನೂ ಜಾಸ್ತಿ ಸ್ವಲ್ಪ ತ್ರಾಸ ಆಗ್ತೈತೆ ಅಂಥೇಳಿ, ಇಲ್ಲ ಇವತ್ತೊಂದು ದಿನ ರೊಟ್ಟಿ ತೊಗೊಂಡು ಹೋಗಿ ನೋಡೋಣ, ಮಧ್ಯಾಹ್ನ ತಿನ್ನುವಂಗಾದ್ರೆ ಓಕೆ, ನಾಳೆಯಿಂದ ರೊಟ್ಟಿನ ತೊಗೊಂಡು ಹೋಗ್ಬೇಕು ಅನ್ನೋದು ಐತಿ. ಏನಾಗ್ತೈತೆ ನೋಡೋಣ ಇವತ್ತು. ರೊಟ್ಟಿ ಹೋಗೋಕ್ಕೇನಿಲ್ಲ, ಬಟ್ ಆರಿರ್ತಾವಲ್ಲ, ಅದು ಸ್ವಲ್ಪ ಕುತ್ತಿಗೆಗೆ ಸಿಕ್ಕೊಂಡಂಗೆ ಆಗ್ತೈತಿ, ತಿನ್ನೋಕೆ ಸರಿ ಅನ್ಸಂಗಿಲ್ಲ. ಅದಕ್ಕೋಸ್ಕರ ಇವತ್ತು ಅದು ಹಿಟ್ಟಿಗೆ ನೀರು ಹಾಕಿ ಮಾಡತ್ತಿಲ್ಲ, ನೀರಿಗೆ ಹಿಟ್ಟು ಹಾಕಿ ರೊಟ್ಟಿ ಮಾಡತ್ತೀವಿ. ಅಂದ್ರೆ ಬೇರೆ ನೋಡೋಣ, ಈ ಥರ ಮಾಡಿ ನೋಡಿದ್ರೆ ಹೆಂಗೆ ಮೆತ್ತಗೆ ಉಳಿತಾವೋ ಇಲ್ಲ ಅಂಥೇಳಿ ಇದನ್ನು ಟ್ರೈ ಮಾಡತ್ತಿದ್ವಿ. ನಾನು ಈ ಕಡೆ ನೀರು ಹೆಸರು ಬರೋವರೆಗೂ ವೆಯ್ಟ್ ಮಾಡತ್ತಿದ್ದೆ. ಅಷ್ಟರೊಳಗೆ ಲೇಬರ್ಸು ಬಂದರು. ಈಗ ಅವರು ಬಂದು ಹೊರಗಡೆ ಕಾಯತ್ತಾರ. ನಮ್ಮ ಅತ್ತೆಯವರು ಫಾಸ್ಟಾಗಿ ಎಲ್ಲನೂ ಕೆಲಸ ಮಾಡತ್ತಾರ. ಅಂದರೆ ಆಮೇಲೆ ನಾನು ಒಬ್ಬಾಕೆನೇ ಆಗ್ತೀನಲ್ಲ, ಅದಕ್ಕೋಸ್ಕರ ಹೆಲ್ಪ್ ಮಾಡತ್ತಾರು. ಈಗ ಅವರು ಹೊಲಕ್ಕೆ ಊಟ ತೊಗೊಂಡು ಹೋಗತ್ತಾರ. ಅಂದ್ರೆ ಬರೋದು ಲೇಟ್ ಆಗ್ತೈತಿ. ಸೊ ಅಲ್ಲೇ ಏನಾದರೂ ತಿಂದು ಬಂದ್ರೆ ಆಯ್ತು ಅಂಥೇಳಿ ಆ ಕಡೆ ಮೊಸರನ್ನ ರೆಡಿ ಮಾಡತ್ತಾರು. ವಿನಯ್ ಅವರು ಹೇಳತ್ತಾರ, ಅವರೆಲ್ಲ ಬರತ್ತಾರ, ನೀವು ಬೇಗ ಬಾ, ಬಿಟ್ಟು ಬರ್ತೀನಿ ಅಂತ ಅನ್ನತ್ತಿದ್ರು. ಅವ್ರಿಗೂ ಆಯಿತು, ಲಂಚ್ ಪ್ಯಾಕ್ ಮಾಡಿಕೊಂಡ್ರು, ನಮಗೂ ಲಂಚ್ ಪ್ಯಾಕ್ ಮಾಡತ್ತಾರ. ಸೊ ಇಬ್ಬರದು ಮಾಡಿದ್ರೆ ಆಯ್ತು ಅಂಥೇಳಿ ರೆಡಿ ಮಾಡ್ಕೊಳತ್ತಾರ. ಮೊಸರನ್ನ ರೆಡಿ ಮಾಡ್ಕೊಂಡ್ರು. ಇವಾಗ ನಾನು ಈ ಕಡೆ ರೊಟ್ಟಿ ಮಾಡಿದ್ರೆ ಆಯ್ತು ಅಂಥೇಳಿ
ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊನಿ. ನಮ್ಮ ಮನ್ಯಾಗ ಅಷ್ಟೊಂದು ಯಾರೂ ಫ್ಯಾನ್ಸಿ ಫುಡ್ ಬೇಕಂತ ಕೇಳೋದಿಲ್ಲ. ರೆಗ್ಯುಲರಾಗಿ ರೊಟ್ಟಿ, ಚಪಾತಿ, ಅನ್ನ, ಸಾರು ಆದಷ್ಟು ಎಲ್ಲರೂ ಹೋಮ್ಲಿ ಫುಡ್ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಆ ಥರ ಫ್ಯಾನ್ಸಿ ಫುಡ್ ಏನೂ ಟ್ರೈ ಮಾಡೋಂಗಿಲ್ಲ. ಆ್ಯಂಡ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಬಿಡ್ರಿ ನನಗೆ. ಬೆಳಗ್ಗೆ ಆ್ಯಂಡ್ ಹಾಗೆ ಸಾಯಂಕಾಲ ಮಾಡ್ಬೇಕಂದ್ರೆ ಆಫೀಸಿಂದ ಬಂದು ಕೆಟ್ಟ ಸುಸ್ತಾಗಿರ್ತೈತಿ. ಏನಾದರೂ ಮಾಡಿ ತಿಂದ್ರೆ ಸಾಕನ್ನೋ ಅಷ್ಟಾಗಿರ್ತೈತಿ. ಅದಕ್ಕೋಸ್ಕರ ಏನು ಜಾಸ್ತಿ ಆ ಥರ ಏನು ಟ್ರೈ ಮಾಡೋದಿಲ್ಲ ನಾನು ರೆಸಿಪೀಸ್. ಆ್ಯಂಡ್ ಇನ್ನೊಂದು ಮಾತು, ಈ ರೊಟ್ಟಿ ಚಪಾತಿ ಡೈಲಿ ತಿಂದರೂ ಬೇಜಾರಾಗೋದಿಲ್ಲ. ಈಗ ಅದೇ ಫ್ಯಾನ್ಸಿ ಫುಡ್ ಒಂದು ದಿನ ಬಿಟ್ಟು ನೆಕ್ಸ್ಟ್ ಅದೇ ತಿನ್ಬೇಕಂದ್ರೆ ಆಗೋದೇ ಇಲ್ಲ. ಸೊ ರೆಗ್ಯುಲರ್ ಫುಡ್ಡೇ ಬೆಟರ್ ಅಂತ ನನಗೆ ಅನಿಸ್ತೈತಿ. ಲೇಬರ್ಸ್ ಹೊರಗಡೆ ಬಂದು ನಮ್ಮ ಅತ್ತೆಗೋಸ್ಕರ ಕಾಯತ್ತಾರೆ ನೋಡ್ರಿ, ಇವ್ರು ಬರಲಿ ಅಂಥೇಳಿ. ಈ ಕಡೆ ನಮ್ಮ ಅತ್ತೆಯವರು ಇನ್ನು ನಾಷ್ಟಕ್ಕೆ ಏನಾದ್ರು ಮಾಡಿ ಈಗ ಇಟ್ಟು ಹೋಗೋಣ ಅಂಥೇಳಿ ಇಡ್ಲಿಗೆ ಹಾಕಿದ್ರು ಅವ್ರು ಆ ಸ್ಟವ್ ಮೇಲೆ. ಸಂಗೀತಕ್ಕ ಅದಕ್ಕೆ ಚಟ್ನಿ ರೆಡಿ ಮಾಡತ್ತಾರೆ. ನಾನು ಭಾಳ ಸ್ಲೋ ಆಗಿ ಕೆಲಸ ಮಾಡ್ತೇನೆ. ನಮ್ಮ ಅತ್ತೆ ಅಷ್ಟು ನನಗೆ ಕೆಲಸ ಫಾಸ್ಟಾಗಿ ಮಾಡೋಕ್ಕೆ ಬರೋದಿಲ್ಲ. ಸೊ ಅವರು ಎಲ್ಲ ಫಾಸ್ಟಾಗಿ ಮಾಡಿಬಿಡ್ತಾರೆ. ನಾವು ಒಂದು ಕೆಲಸ ಮುಗಿಸ್ಟೊಳಗೆ ಅವ್ರು 2 ಕೆಲಸ ಮಾಡಿರ್ತಾರೆ. ಇವಾಗ ನಮ್ಮ ಅತ್ತೆನೂ ಎಲ್ಲನೂ ರೆಡಿ ಮಾಡ್ಕೊಂಡು ಅವರು ಹೊಂಟರು. ಅಂದರೆ ವಿನಯ್ ಅವರು ಬಿಟ್ಟು ಬರ್ಬೇಕಂತೇಳಿ ಹೊಂಟಾರ ತೋಟಕ್ಕೆ. ಸ್ವಲ್ಪ ದೂರ ಆಗ್ತೈತಿ ನಮ್ಮ ಮನೆಯಿಂದ, ಇಲ್ಲಾಂದ್ರೆ ಒಂದು 2 to 3 ಕಿಲೋಮೀಟರ್ಸ್ ಆಗ್ತೈತಿ. ಸುಮ್ಮನೆ ಎಲ್ಲಿ ನಡ್ಕೊತಾ ಹೋಗ್ತಾರೆ ಅಂಥೇಳಿ ಇವರ ಬೈಕ್ ಮೇಲೆ ಬಿಟ್ಟು ಬರೋಕೆ ಹೊಂಟಾರ. ಫಸ್ಟ್ ಮೊದಲು ಲೇಬರ್ಸ್ ಬಿಟ್ಟು ಬಂದರು, ಆಮೇಲೆ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋದರು. ಬಂದಳು ನೋಡ್ರಿ ಮತ್ತೆ ನಾನು ಎಲ್ಲಿ ಹೋದ್ನಿ ಅಂಥೇಳಿ. ನಾನು ಅಲ್ಲೇ ರೊಟ್ಟಿ ಮಾಡುವಾಗ ಕಿಚನ್ ಒಳಗೆ ಇದ್ದಳು. ಅಲ್ಲೇ ನನ್ನ ಕಾಲು ಕಡೆ ನಿಂತಿರ್ತಾಳಕ್ಕೆ ಯಾವಾಗಲೂ. ಸೊ ನಾನು ನನ್ನ ಹಿಂದಿಂದನೇ ಬಂದಳು, ಎಲ್ಲಿ ಹೋಯ್ತಿದ್ವು ಅಂಥೇಳಿ. ಮತ್ತು ಆಕಿನ ಒಳಗಡೆ ಕರ್ಕೊಂಡು ಬಂದು ನಾನು ಇನ್ನು ಅಪ್ಪ ಬರ್ತಾರೆ ಇವತ್ತು. ಸಾರಿ, ಅಪ್ಪ ಅಂದರೆ ನಮ್ಮ ಅಂಕಲ್ ಅವರು. ನಾನು ನಮ್ಮ ಅತ್ತೆ ಮಾವಾಗ ಅಪ್ಪ ಅವ್ವ ಅಂತೇಳಿ, ನಮ್ಮ ಅಪ್ಪ ಅವ್ವಗೂ ಅಪ್ಪ ಅವ್ವ ಅಂತೇನೆ, ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ವಿಡಿಯೋ ಒಳಗೆ ಮಾತ್ರ ಅತ್ತೆ ಮಾವ ಅಂಥೇಳಿ ಕರಿತೇನೆ. ಅಂಕಲ್ ಇವತ್ತು ಡ್ಯೂಟಿಯಿಂದ ಬರತ್ತಿದ್ರು. ಸೊ ಅವ್ರಿಗೂ ಮಧ್ಯಾಹ್ನ ನಮ್ಮ ಅತ್ತೆಯವ್ರು ಬಂದು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇವಾಗಲೇ ಅವ್ರಿಗೂ ರೊಟ್ಟಿ ಮಾಡಿಟ್ಟು ಹೋಗ್ಬೇಕಂತೇಳಿ ಅವ್ರಿಗೂ ಒಂದು 4 ರೊಟ್ಟಿ ಮಾಡತ್ತಿದ್ದೆ. ನಿಜ ಹೇಳ್ಬೇಕಂದ್ರೆ ನನ್ನ ಗಂಡನ ಮನೆಯೊಳಗೆ, ನನ್ನ ತವ್ರ ಮನೆಯೊಳಗಾಯಿತು, ಗಂಡನ ಮನೆಯೊಳಗಾಯಿತು, ನಾನು ಯಾವ ಥರ ಅಡುಗೆ ಮಾಡಿರ್ತಾನಲ್ಲ ಅದೇ ಥರ ತಿಂತಾರೆ. ರೊಟ್ಟಿ ಹೆಂಗೆ ಬೇಕಾದಂಗೆ ಆಗಿರ್ತಾವೆ ನಾನು ಹಂಗೆ ತಿಂತಾರೆ. ಇಲ್ಲ ನೀನು ತೆಳು ಮಾಡಬೇಕು, ದಪ್ಪ ಆಗೈತಿ, ಹಿಂಗೆ ಮಾಡಬೇಡ, ಸೇರೋದಿಲ್ಲ ಅಂಥೇಳಿ. ಇಷ್ಟ ಆಯಿತು ನನ್ನ ಮದುವೆ ಆಗಿ ಇವಾಗ 3ನೇ ವರ್ಷ ಚಾಲೂ ಐತಿ. ಒಂದು ದಿನವೂ ಅಂದಿಲ್ಲ ಅವರು. ಹೆಂಗೆ ಇರ್ತದಲ್ಲ ಹಂಗೆ ತಿಂತಾರೆ. ಅದು ಚಲೋ ಆಗಿರಲಿಲ್ಲ ಅಂದ್ರೂ ಚಲೋ ಆಗೈತಿ ಅಂಥೇಳಿನೇ ತಿಂತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ನನ್ನ ಮದುವೆ ಆದರೂ ಅಡುಗೆ ಕಲ್ತಿರಲಿಲ್ಲ ಅಂಥೇಳಿ. ಆದರೂ ಇವಾಗ ನಾನು ಚಲೋ ಅಡುಗೆ ಮಾಡ್ತೇನೆ. ಮದುವೆ ಆಗಿ ಹೊಸದಾಗಿ ಬಂದಾಗ ನಿಜ ಹೇಳ್ತೀನಿ, ಒಂಚೂರು ಏನೂ ಮಾಡೋಕ್ಕೆ ಬರ್ತಿರಲಿಲ್ಲ. ಇವಾಗ ಸ್ವಲ್ಪ ಬೆಟರ್. ಇನ್ನು ಪೂರ ಬರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಮಾಡ್ತೀನಿ. ಎವ್ರೇಜ್ ಆಗಿ ಮಾಡ್ತೇನೆ. ಅವಾಗಿನಕ್ಕಿಂತ ಕಂಪೇರ್ ಮಾಡಿದ್ರೆ ಬೆಟರ್. ಇವಾಗ ರೊಟ್ಟಿ ಆಯಿತು, ಲಂಚು ಆಲ್ರೆಡಿ ಪ್ಯಾಕ್ ಆಗೈತಿ ನಂದು. ಇನ್ನು ಫ್ರೆಶ್ ಆಗಿ ನಾಷ್ಟ ತಿಂದು ಹೋಗೋದಷ್ಟೇ ನಾವು ಕೆಲ್ಸಕ್ಕೆ. ಅವ್ರಿಗೂ ನಾಷ್ಟ ಕೊಟ್ಟನೆ. ವಿನಯ್ ಅವರು ಲಾಸ್ಟ್ ಒಂದು ಸಲ ಬ್ಯಾಗ್ ಚೆಕ್ ಮಾಡಿಬಿಡ್ತಾರೆ. ಡಿವೈಸು ಆ್ಯಂಡ್ ಜರ್ನಲ್ಸ್ ಇರ್ತಾವೆ, ಅದು ಇಟ್ಕೊಂಡಾಳೋ ಇಲ್ಲೋ ಅಂಥೇಳಿ. ಅವ್ರದ್ದೇನು ಇರೋದಿಲ್ಲ, ಆಲ್ಮೋಸ್ಟ್ ನಂದೇ ಚೆಕ್ ಮಾಡಿ ಇನ್ನು ಹೋಗೋದಷ್ಟೇ ನಮ್ಮದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ, ಬಾಯ್.